ದಾಖಲೆಯ ಬಜೆಟ್ ಮಂಡಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನ ನಡೆಸಿದ್ದಾರೆ. ಆದರೆ ಬಜೆಟ್ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇದೆ ಮಂಡಿ ನೋವಿನ ಸಮಸ್ಯೆ. ಅನಾರೋಗ್ಯದ ಕಾರಣದಿಂದ ಚಿಂತೆಯಲ್ಲಿದ್ದಾರೆ ಸಿಎಂ. ಬಜೆಟ್ ಸಿದ್ಧತೆಗೆ ಕೆಲವೇ ದಿನಗಳು ಇರುವಾಗ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ. ರೆಸ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು, 2-3 ದಿನ ಕೆಲಸಕ್ಕೆ ಬ್ರೇಕ್ ತಗೊಂಡು, ಹೀಗಿದ್ದು ಸಾಧ್ಯವಾಗಲಿಲ್ಲ. ಸಿಎಂ ಸಿದ್ದರಾಮಯ್ಯಗೆ ಬಜೆಟ್ ಸಿದ್ಧತೆಗೆ ಮಂಡಿ ನೋವು ಅಡ್ಡಿಯಾಗ್ತಾ ಇದೆ. ದಾಖಲೆಯ ಬಜೆಟ್ ಮಂಡನೆ ಮಾಡಬೇಕು ಒಂದು ಕಡೆ, ಮತ್ತೊಂದು ಕಡೆ ಆರೋಗ್ಯ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ಟೆನ್ಷನ್ ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಗ್ಯಾರಂಟಿಗಳಿಗೆ ಸಾಕಷ್ಟು ಹಣ ಹೋಗಿದೆ, ಬೇರೆ ಬೇರೆ ಕ್ಷೇತ್ರಗಳ ಅನುದಾನ ಸರಿಯಾಗಿ ಹೋಗ್ತಾ ಇಲ್ಲ, ಅನುದಾನ ಸಿಕ್ಕಿಲ್ಲ ಅಂತ ಸ್ವಪಕ್ಷದ ನಾಯಕರೇ ಪ್ರಶ್ನೆ ಮಾಡ್ತಿದ್ದಾರೆ. ಬೇರೆ ಪಕ್ಷದವರಂತೂ ಬಿಟ್ಬಿಡಿ. ಈ ಟೆನ್ಷನ್ ಒಂದು ಕಡೆ ಆದ್ರೆ ಮತ್ತೊಂದು ಟೆನ್ಷನ್ ಸಿದ್ದರಾಮಯ್ಯನವರಿಗೆ ಮಂಡಿ ನೋವಿನ ಸಮಸ್ಯೆ ಕಾಡ್ತಿದೆ. ಹಾಗಾದ್ರೆ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಇದ್ರ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಸದ್ಯಕ್ಕೆ ಸಿಎಂ ಆರೋಗ್ಯ ಹೇಗಿದೆ, ಏನ್ ಹೇಳ್ತಾರೆ ವೈದ್ಯರು? ಸಭಾ ಖಂಡಿತ ನೋಡಿ, ಈಗಾಗಲೇ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ಗಳನ್ನು ಮಂಡಿಸಬೇಕು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಾವೇರಿ ನಿವಾಸದಲ್ಲಿಯೇ ಒಂದಷ್ಟು ಪೂರ್ವಭಾವಿ ಸಭೆಗಳನ್ನು ಕರೆದಿದ್ದಾರೆ. ಕಾರಣ ಏನು ಅಂತಂದರೆ, ಅವರಿಗೆ ಇರುವಂತಹ ಈ ಮಂಡಿ ನೋವಿಂದ ಕಾವೇರಿ ನಿವಾಸವನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಅಂದರೆ ಜಿಲ್ಲಾ ಪ್ರವಾಸವನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು. ಇವತ್ತು ಕೂಡ ಏಕೈಕ ಒಂದು ಕಾರ್ಯಕ್ರಮ ಹೊರತಾಗಿ ಬೇರೆ ಯಾವುದೋ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗ್ತಿಲ್ಲ. ಕಾರಣ ಏನು ಅಂತಂದರೆ, ಈ ಬಾರಿಯ 16ನೇ ಬಜೆಟ್ ಮಂಡನೆಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ ಒಂದು ಕಡೆ ಬಜೆಟ್ಗಳ ಸರದಾರ ಅಂತಾನೆ ಕರೆಸಿಕೊಂಡು ಬಂದಂತಹ ಸಿದ್ದರಾಮಯ್ಯ ಅವರಿಗೆ ಈ ಬಾರಿಯ ಬಜೆಟ್ ಮಂಡನೆ ಮಾಡಲಿಕ್ಕೆ ಎಲ್ಲ ಒಂದು ಕಡೆ ಅಳುಕು ಕಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ನೋಡಿ, ಒಂದಷ್ಟು ಮಂಡಿ ನೋವು ಇದೆಯಲ್ಲ, ಅದು ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಒಂದಷ್ಟು ಚಿಂತೆ ಇದ್ರೆ ಸುಮಾರು 2ರಿಂದ 2.5 ಗಂಟೆಗಳ ಕಾಲ ಈ ಬಜೆಟ್ ಪುಸ್ತಕವನ್ನು ಓದಬೇಕಾದಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಅದರಲ್ಲೂ ಕೂಡ ಅವರು ನಿಂತ್ಕೊಂಡೇ ಬಜೆಟ್ ಅನ್ನು ಓದಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಇರುವಂತಹ ಈ ಮಂಡಿ ನೋವು ಈ ಬಜೆಟ್ ಪುಸ್ತಕವನ್ನು ಓದುವ ಸಂದರ್ಭದಲ್ಲಿ ಏನಾದರೂ ಕೂಡ ಕಾಡಿದ್ರೆ ಏನು ಮಾಡಬೇಕು, ಏನು ಆ ಸಂದರ್ಭದಲ್ಲಿ ಹೇಗೆಲ್ಲ ನಾನು ಒಂದಷ್ಟು ಪ್ರಿಕಾಷನ್, ಅಂದರೆ ಆರೋಗ್ಯದ ಸಮಸ್ಯೆ ಇರೋದರಿಂದ, ಅನಾರೋಗ್ಯದ ಸಮಸ್ಯೆ ಇರೋದರಿಂದ ಹೇಗೆ ನಾನು ಅದರಿಂದ ಹೊರಗೆ ಬರಬೇಕು, ಈ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಸಿದ್ದರಾಮಯ್ಯವರು ತಮ್ಮ ಕಾವೇರಿ ನಿವಾಸದಲ್ಲಿ ಕುಳಿತು ಕೂಡ ಒಂದಷ್ಟು ಚಿಂತನೆಗಳನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ತಮ್ಮ ಪುತ್ರ ಅಂದರೆ ಯತೀಂದ್ರ ಅವರ ಬಳಿ ಕೂಡ ಒಂದಷ್ಟು ಸಲಹೆಗಳನ್ನು ಪಡಿತಾ ಇದ್ದಾರೆ. ಅಂದರೆ ಸುಮಾರು 2 ಗಂಟೆಗಳ ಕಾಲ ನಿಲ್ಬಹುದಾ, ನನ್ನ ಮಂಡಿ ನೋವಿಂದ ಏನಾದರೂ ಕೂಡ ಆ ಸಂದರ್ಭದಲ್ಲಿ ಏನಾದರೂ ಕೂಡ ಸಮಸ್ಯೆಗಳಾಗ್ಬೋದಾ, ಈ ಎಲ್ಲ ಲೆಕ್ಕಾಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಒಂದಷ್ಟು ಅಳುಕು ಕೂಡ ಕಾಡ್ತಿರುವಂಥದ್ದು. ವಿಶೇಷವಾಗಿ ಹೇಳೋದಾದರೆ 16ನೇ ಬಜೆಟ್ ಅಂದರೆ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ದಾಖಲೆಯ ಬಜೆಟ್ಗಳನ್ನು ಮಂಡಿಸುವಲ್ಲಿ ಒಂದಷ್ಟು ಮುನ್ನೆಲೆಯಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲೂ ಕೂಡ ಈ ಮಂಡಿ ನೋವು ಎಲ್ಲಾದರೂ ಕೂಡ ಕಾಡ್ಬೋದು ಅಥವಾ ಸಿದ್ದರಾಮಯ್ಯ ಅವರಿಗೆ ಕಾಡುವಂತಹ ಸಾಧ್ಯತೆಗಳಿದೆಯಾ ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಅಳುಕು ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.